ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಈ ದಿವಸ ಮಾಂದ್ಯಬುದ್ಧಿಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಚಂದ್ರ ಈ ದಿವಸ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಮಕರ ರಾಶಿಯಲ್ಲಿ ಕುಜ ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಕುಂಭರಾಶಿಯಲ್ಲಿ ರವಿ, ಬುಧ ಹಾಗೂ ಶನಿಯರಿದ್ದಾರೆ. ಮೀನರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಆತಂಕ ಏನು ಬೇಡ, ಬಲ ಇದೆ. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಪೆಟ್ರೋಲಿಯಮ್ಮು, ಅಗ್ನಿ ಸಂಬಂಧಿ, ಧಾತು ಸಂಬಂಧಿ, ಲೋಹ ಸಂಬಂಧಿ ಇವರಿಗೆಲ್ಲ ತುಂಬ ಚೆನ್ನಾಗೇ ಇದೆ. ವಸ್ತ್ರ ವಿನ್ಯಾಸ, ವಸ್ತ್ರ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತೀವಲ್ಲ, ಅದೆಲ್ಲವೂ ತುಂಬ ಚೆನ್ನಾಗಿದೆ. ಆದರೆ ಈ ದಿವಸ ಪ್ರಯಾಣದಲ್ಲಿ ತೊಡಕಿದೆ, ನೀರಿನ ಅಭಾವ ಸೂಚಿಸ್ತಾ ಇದೆ, ಕೃಷಿಕರಿಗೆ ತೊಂದರೆ ಇದೆ. ಈ ವಿಭಾಗಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು, ಅದನ್ನು ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಕ್ಷೀರಾಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಮುಖ್ಯವಾಗಿ ಭಯದ ವಾತಾವರಣ ಸೂಚಿಸ್ತಾ ಇದೆ. ಭಯ ಪಡ್ತೀರಿ, ಎಲ್ಲದಕ್ಕೂ ಒಂಥರ ಅಂಜಿಕೆ, ಆ ಥರದ್ದೊಂದು ಲಕ್ಷಣ ಇದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಮಟ್ಟಿಗೆ ವಿರೋಧಿಗಳ ಒಂದು ಕೆಲಸ ಆಗ್ತಾ ಇರುತ್ತೆ, ಆದರೆ ಏನೋ ಒಂದು ಕಿರಿಕಿರಿ ಮಾಡೋದು ಇದೆಯಲ್ಲ, ಆ ಥರದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಇನ್ನು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳ ಸೂಚಿಸ್ತಾ ಇದೆ. ಚಂದ್ರ ನೀಚನಾಗಿದ್ದಾನೆ, ಆದರೆ ಪಕ್ಷದ ಬಲ ಅದು ಸ್ವಲ್ಪ ಹೋಗ್ತಾ ಇದೆಯಲ್ಲ, ಈ ಕಾರಣದಿಂದಾಗಿ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಏರ್ಪಾಡಾಗುತ್ತೆ. ಈ ದಿವಸ ನಿಮಗೂ ಅಷ್ಟು ಸಂಪೂರ್ಣ ಬಲ ಅಂತಿಲ್ಲ. ಈ ದಿವಸ ನೀವು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ ಈ ದಿವಸ. ಸ್ವಲ್ಪ ತೊಂದರೆ ಅಂದರೆ ಬಯಸ್ಕೊಳ್ಳೋದು, ಮನೆಯಲ್ಲೂ ಶಾಲೆಯಲ್ಲೂ ಇನ್ಯಾವುದೋ ರಸ್ತೆಯಲ್ಲಿ ಬರ್ತಾ ಅವ್ರಿಗೆ ಗಲಾಟೆ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ರಂಪ, ಈ ಥರದೊಂದು ಲಕ್ಷಣ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಈ ದಿವಸ ಹಣಕಾಸಿನ ತೊಂದರೆ ಮಾಡ್ಕೊಳ್ತೀರಾ. ಕುಟುಂಬ ಹಣಕಾಸು ಅಂದರೆ ಯಾರಿಗೋ ಕುಟುಂಬದವರಿಗೆ ಹಣ ಕೊಟ್ಬಿಟ್ಟು ಅದರಿಂದ ತೊಂದರೆ ಒಳಪಡೋದು, ಆ ಥರದ್ದೊಂದು ಸಾಧ್ಯತೆ ಇದೆ, ಹುಷಾರಾಗಿರಿ. ಇನ್ನು ವೃತ್ತಿಯಲ್ಲಿ ಲಾಭ ಇದೆ, ಅನುಕೂಲ ಇದೆ, ವಿಶೇಷ ಅವಕಾಶಗಳು, ಅನುಕೂಲಗಳು ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ ಅಥವಾ ಕ್ಷೀರ ದಾನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಆರೋಗ್ಯ ಸ್ವಲ್ಪ ಬಲಹೀನವಾಗಿದೆ. ಸ್ವಲ್ಪ ತಲೆ ಭಾರ, ತಲೆ ಸುತ್ತು, ಈ ಥರದ್ದೊಂದು ಲಕ್ಷಣ ತೋರಿಸ್ತಾ ಇದೆ. ಮತ್ತು ಜೊತೆಗೆ ನಿಮ್ಮ ಈ ಉದರ ಬಾಧೆ ಅದು ಸೂಚಿಸ್ತಾ ಇದೆ. ಹೆಣ್ಮಕ್ಕಳಿಗೆ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆ, ಉದರ ಸಂಬಂಧಿ ತೊಂದರೆಗಳು, ನೋವು ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ, ಸ್ವಲ್ಪ ರೆಸ್ಟ್ ಮಾಡಿ, ಯೋಗ, ವ್ಯಾಯಾಮ ಇದೆಲ್ಲ ಮರಿಬೇಡಿ, ಅದು ಬೇಕು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಆಗುತ್ತೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ನೀವು ದುರ್ಗಾ ಕವಚ ಕೇಳಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ ಈ ದಿವಸ. ಜೊತೆಗೆ ವ್ಯಯವೂ ಆಗುತ್ತೆ, ಸ್ವಲ್ಪ ಪರಿಶ್ರಮ, ಕಾಲಿನ ನಡೆದಾಟದ ತೊಂದರೆ, ವಿಪರೀತವಾದ ಓಡಾಟ, ಇದರಿಂದ ಕಾಲು ನೋವು, ಆ ಥರದ್ದೊಂದು ಲಕ್ಷಣ ಇದೆ. ಸ್ವಲ್ಪ ಸಮಾಧಾನ ಬೇಕು ನಿಮಗೂ ಕೂಡ. ತುಂಬ ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ತೀರಾ, ಮಾನಸಿಕವಾಗಿ ವಿಪರೀತವಾದ ಸ್ಟ್ರೆಸ್ ಅಂತೀವಲ್ಲ, ಹಾಗಾಗತ್ತೆ ಈ ದಿವಸ. ಬಂಧುಗಳ ಮಿತ್ರರ ವಿಚಾರದಲ್ಲೂ ಕೂಡ ಸ್ವಲ್ಪ ಸಹಾಯ ಇಲ್ಲ ಅಂತಲ್ಲ, ಆಗಿದ್ದಷ್ಟು ಆಗಲ್ಲ, ಅಷ್ಟು ಸಮಾಧಾನ ಕೊಡೋದಿಲ್ಲ, ಏನೋ ಆಯಿತು ಆ ಥರ ಆಗಿಬಿಡುತ್ತೆ. ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ, ರಾಶಿಯಿಂದ ಲಾಭದಲ್ಲಿ ಮಾಂದ್ಯ ಇದ್ದರೆ ತುಂಬ ಒಳ್ಳೆಯದು, ಲಾಭ ನಿರೀಕ್ಷೆ ಮಾಡಬಹುದು. ವಿದೇಶ ವಹಿವಾಟು ಇತ್ಯಾದಿಗಳಿಂದ ಅನುಕೂಲವೇ ಉಂಟಾಗುತ್ತೆ. ಪ್ರಾರಂಭದ ವಾರದ ಆದಿಯಲ್ಲಿ ನಮಗೆ ಲಾಭ ಇದ್ದಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಕೆಲಸದಲ್ಲೂ ಅಷ್ಟೇ, ನಿಮಗೆ ಕೆಲಸದಲ್ಲಿ ಪರಿಶ್ರಮ ಇದೆ, ಆದರೆ ಕೆಲಸಕ್ಕೆ ಲಾಭ ಅಂದರೆ ಸ್ವಲ್ಪ ತಕ್ಕ ಮಟ್ಟಿಗಿನ ಒಳ್ಳೆಯ ಫಲ ಕಾಣ್ತೀರಾ ಈ ದಿವಸ. ಇನ್ನು ಸಹೋದರರು, ಸೇವಕರ ಸಹಾಯ ಚೆನ್ನಾಗಿದೆ, ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ನಿರೀಕ್ಷೆ ಮಾಡಿದಷ್ಟು ಅವಕಾಶ ಆಗುತ್ತೆ. ಈ ದಿವಸದ ಪ್ರಾರ್ಥನೆಗೆ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಇನ್ನಷ್ಟು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.